ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ನಕ್ರ ಇದ್ದಿದ್ದೆ ಯಾವಾಗಲೂ. ಸೊ ನಾನಿವತ್ತೊಂದು ಹೊಸ ವಿಡಿಯೋ ಜೊತೆ ವಾಪಸ್ ಬಂದಿದ್ದೀನಿ. ಏನಂತ ಅಂದರೆ, ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಅಮ್ಮನ ಮನೆ ಕಡೆ ಸ್ವಲ್ಪ ರಿಲೇಟಿವ್ಸ್ ಇದ್ದಾರೆ. ಸೊ ಅವರು ಇರೋವಂಥ ಊರಲ್ಲಿ ಈ ಸರ್ತಿ ಒಂದು ಕರ್ಗ ನಡೀತಿದೆ, ಒಂದು ಜಾತ್ರೆ ನಡೀತಿದೆ ಅಮ್ಮನವ್ರದ್ದು. ಅದಕ್ಕೆ ನಮ್ಮಮ್ಮ ಕರೆದ್ರು, ಹೋಗಿ ಬರೋಣ ಅಮ್ಮ ಅಂತ ಅಂದ್ಬಿಟ್ಟು. ನಾನು ಫಸ್ಟ್ ಆಗಲ್ಲ ಅಂತ ಅಂದ್ಕೊಂಡೆ, ಯಾಕಂದರೆ ನನಗೆ ಎಕ್ಸಾಮ್ ಹತ್ತಿರ ಬರ್ತಿದೆ, ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಹೆಂಗೋ ಒಂದು ಹೋಗೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡೆ. ಬೆಳಗ್ಗೆ ಎದ್ದಾಗ ಕೂಡ ಹೋಗ್ಬೇಕಂತ ಅಂದ್ಕೊಂಡಿರಲಿಲ್ಲ, ಅಂದರೆ ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಅಷ್ಟೊಂದು ಬ್ಯುಸಿ ಇತ್ತು ಸ್ಕೆಡ್ಯೂಲ್. ಆದರೆ ಹೆಂಗೋ ಒಂದು ಟೈಮ್ ಮಾಡ್ಕೊಂಡು ಹೋಗೋಣ, ಯಾಕಂದರೆ ಈ ರಿಲೇಟಿವ್ಸ್ಗಳನ್ನ ಅಲ್ಲಿ ಬರೋರೆಲ್ಲರೂ ನಾನು ನೋಡಿ ಆಲ್ಮೋಸ್ಟ್ ವರ್ಷಗಳೇ ಆಗಿಬಿಟ್ಟಿದೆ. ಅದರಿಂದ ಮೀಟ್ ಮಾಡ್ದಂಗೂ ಆಗುತ್ತೆ, ಆಮೇಲೆ ಜಾತ್ರೆ ನೋಡ್ದಂಗೂ ಆಗುತ್ತೆ. ನಾನು ಎಲ್ಲೂ ಹೋಗೋದೇ ಇಲ್ಲ ಯೂಶ್ವಲಾಗಿ, ಅದರಿಂದ ಒಂದು ಸ್ವಲ್ಪ ಬ್ರೇಕ್ ಸಿಕ್ದಂಗೆ ಆಗುತ್ತೆ ಈ ಲೈಫಿಂದ. ನಾರ್ಮಲಾಗಿ ಕಾಲೇಜು ಆಫೀಸು ಅನ್ನೋ ಇದರಿಂದ ಬ್ರೇಕ್ ಸಿಕ್ಕಿ ಹೊಸ ಜನಗಳನ್ನ, ಹೊಸ ಮುಖಗಳನ್ನ ಮತ್ತೆ ನೋಡ್ದಂಗೆ ಆಗುತ್ತೆ, ಪರಿಚಯ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಟೆ. ಸೊ ಹೊರಟಾಗಲೇ ಆಲ್ಮೋಸ್ಟ್ ಲೇಟ್ ಆಗಿತ್ತು. ನನಗೆ ಬಸ್ ಸಿಗಲಿಲ್ಲ. ಅದರಿಂದ ಅಂದರೆ ಬಸ್ ಸಿಗಲಿಲ್ಲ ಅನ್ನೋ ಕಾರಣದಿಂದ ಹೆಚ್ಚಾಗಿ ಬಸ್ಸು 3-4 ಬಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಅದರಿಂದ ನಾನು ಟ್ರೈನ್ ನೋಡಿದೆ. ಡೈರೆಕ್ಟಾಗಿ ದೊಡ್ಡಬಳ್ಳಾಪುರಕ್ಕೆ ಬಸವ ಎಕ್ಸ್ಪ್ರೆಸ್ ಇತ್ತು. ಸೊ ಆ ಬಸವ ಎಕ್ಸ್ಪ್ರೆಸ್ಸಲ್ಲಿ ಹೋಗುವ, ಮೈಸೂರಿಂದ ದೊಡ್ಡಬಳ್ಳಾಪುರ ತನಕ ಹೋಗುತ್ತದು ಅಂತ ಅಂದ್ಬಿಟ್ಟು ಅದರಲ್ಲೇ ಹೋಗೋಣ ಅಂತ ಫಿಕ್ಸ್ ಆಗಿ ರೆಡಿ ಆಗ್ತಾಯಿದ್ದೀನಿ. ಸೊ ಪ್ಯಾಕಿಂಗ್ ಎಲ್ಲ ಮಾಡ್ಕೋತೀನಿ, ಅದನ್ನು ನೋಡಿ. ಸೊ ಇದು ಎಷ್ಟು ಎತ್ತಿಟ್ಕೋಬೇಕು ಅಂದರೆ, ಈ ಸ್ಯಾರಿ ಎತ್ಕೊಂಡಿದ್ದೀನಿ ಜಾತ್ರೆ ಇರೋದ್ರಿಂದ. ಅಂದರೆ ಅಲ್ಲಿ ಆರತಿ ಬೇರೆ ಇರುತ್ತಂತೆ, ಅದಕ್ಕೆ ನಮ್ಮ ಮಮ್ಮಿ ಒಂದು ಸೀರೆ ಎತ್ಕೋ, ಭೂಷಣವಾಗಿ ಕಾಣಿಸು, ಚೂಡಿದಾರು ಕುರ್ತಾ ಗಿರ್ತಾ ಅಂತೆಲ್ಲ ಎತ್ಕೊಂಬರ್ಬೇಡ ಅಂದರು. ಅದಕ್ಕೆ ಆ್ಯಂಡ್ ಇದು ನನ್ನ ಹೊಸ ಬ್ಯಾಗ್. ಎಸ್, ಸೊ ಇದು ನನ್ನ ಹೊಸ ಬ್ಯಾಗ್. ಇದರೊಳಗಡೆ ಇಟ್ಕೋಬೇಕು ಎಲ್ಲದು ಅಂತ ಇದ್ದೀನಿ. ನೋಡೋಣ ಫಿಟ್ ಆಗುತ್ತಾ ಅಂತ. ಫಿಟ್ ಆಗದೆ ಇದ್ದರೆ ಒಂದು ಕಾಲೇಜ್ ಬ್ಯಾಗ್ನೇ ಎತ್ಕೊಂಡು ಹೋಗ್ತೀನಿ. ಬಟ್ ಫಸ್ಟ್ ಚೆಕ್ ಮಾಡೋಣ ಇದಾಗತ್ತೋ ಇಲ್ವೋ ಅಂತ. ನಾನು ಈ ಬ್ಯಾಗನ್ನು ಮೊನ್ನೆ ಇದರಲ್ಲಿ ಒಂದು ಸೇಲ್ ಹಾಕಿದ್ದು, ಸೇಲಲ್ಲಿ ತೊಗೊಂಡು ಬಂದೆ. ಚೆನ್ನಾಗಿದೆ. ಇದ್ರ ಪ್ರೈಸ್ ಗೆಸ್ ಮಾಡೋಕ್ಕಾದ್ರೆ ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ. ಚೆನ್ನಾಗಿದೆ, ಲೆದರ್ ಕ್ವಾಲಿಟಿ ಕೂಡ ಒಂಥರ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ದಿನಕ್ಕೆ ಒಂದು ಜೊತೆ ಬಟ್ಟೆ ಆರಾಮಾಗಿ ಎತ್ಕೊಂಡು ಹೋಗಿ ಬರುತ್ತೆ. ಸೊ ಗೆಸ್ ಮಾಡಿ, ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಷ್ಟು ತುಂಬಿಸಿದೆ. ಇದರೊಳಗಡೆ ಫಸ್ಟು ನಾನು ಸೀರೆ ಇಟ್ಕೊತಾ ಇದ್ದೀನಿ. ಇದು ನಾನು ಸಂಕ್ರಾಂತಿಗೆ ನನಗೆ ಗಿಫ್ಟ್ ಬಂದಿತ್ತು, ಆ ಸೀರೆ ಇಟ್ಕೊತಿದ್ದೀನಿ. ಇದಾದಮೇಲೆ ಇದರಲ್ಲಿ ನಂದು ಚಿಕ್ಕದು ಎಲ್ಲ ಮೇಕಪ್ದು ಏನೇನೆಲ್ಲ ಬರುತ್ತೆ, ಐಲೈನರ್, ಕಾಜಲು, ಅಷ್ಟೇ. ನಾನು ಮೇಕಪ್ ಜಾಸ್ತಿ ಹಾಕಲ್ಲ, ಸೊ ಅದೊಂದು ಸ್ವಲ್ಪ ಇಟ್ಟಿದ್ದೀನಿ. ಮತ್ತು ವಾಸ್ ಮೈ ಪರ್ಸ್. ಅಂಬ್ರೆಲಾ, ಪರ್ಫ್ಯೂಮ್, ಆಮೇಲೆ ಇದರಲ್ಲಿ ಬ್ಯಾಂಗಲ್ ಇಟ್ಕೊಂಡಿದ್ದೀನಿ. ಇಯರಿಂಗ್ ಒಂದು ತೊಗೋಬೇಕು. ಇಷ್ಟಿದೆ. ಇದರಲ್ಲಿ ಯಾವ್ದು ತೊಗೊಳೋದು ಅಂತ ಗೊತ್ತಾಗ್ತಿಲ್ಲ. ಸರ್ಚಿಂಗ್. ನನಗೆ ಇವಾಗ ಇರುವೆ ಕಚ್ಚಿಬಿಟ್ಟು ಊದ್ಕೊಂಡ್ಬಿಡ್ತು. ಇರುವೆ ಕಚ್ಚಿ ಹಿಂಗೆ ಊದ್ಕೊಂಡಾಗ ಏನು ಮಾಡಿದ್ರೆ ಬೇಗ ಸರಿ ಹೋಗುತ್ತೆ ಅಂತ ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಟೈಮ್ ಕಚ್ಚಿಸ್ಕೊಂಡ್ರೆ ಅಕಸ್ಮಾತಾಗಿ ಅಂತ ಟ್ರೈ ಮಾಡ್ತೀನಿ. ಇಯರಿಂಗ್ಸ್ ಯಾವ್ದು ಎತ್ಕೊಳ್ಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇರುವೆ. ನಾನು ಲಾಸ್ಟ್ ಟೈಮ್ ಇದು ಹಾಕಿದಾಗ ಯಾವ್ದು ಹಾಕೊಂಡಿದ್ದೆ ಇಯರಿಂಗ್ಸ್ ಮರ್ತೇ ಹೋಗ್ಬಿಟ್ಟಿದೆ. 2 ಎತ್ಕೊಂಡಿರ್ತೀನಿ, ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ಹಾಕೋತೀನಿ.
3 ಎತ್ಕೊಂಡಿರ್ತೀನಿ. ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನೇ ಹಾಕ್ಕೊಳ್ತೀನಿ. ಕಣ್ಣು ತುಂಬ ಉರಿತಾ ಇದೆ, ಕಚ್ಚಿಬಿಡ್ತು. ಅಂದರೆ ಇವಾಗ ನಾನು ಹೂವು ಕಿತ್ಕೊಂಡು ಬಂದೆ. ಹೂವು ಕಿತ್ಕೊಂಡು ಬಂದಿದ್ರಲ್ಲಿ ಎಲ್ಲಿತ್ತೋ ಗೊತ್ತಿಲ್ಲ. ಸೊ ಇದಿಷ್ಟೇ, ಇದನ್ನು ಮುಂದೆ ಇಟ್ಕೋಬೇಕು. ಇದು ಇಯರ್ ಬಡ್ಸ್ ಎತ್ಕೋತಾ ಇದ್ದೀನಿ ನಾನು. ಅಷ್ಟಾದರೂ ಒಂದೊಂದು ಸರ್ತಿ ಖಾಲಿ ಆಗಿಬಿಡುತ್ತೆ. ಅದು ಮಧ್ಯದಲ್ಲಿ ಅದು ತೊಗೊಂಡು 2 ವರ್ಷ ಆಗ್ತಾ ಬಂತ. ಸೊ ಖಾಲಿ ಆಗಿಬಿಡುತ್ತೆ ಗ್ಯಾಪಲ್ಲಿ. ಅದಕ್ಕೆ ಎಮರ್ಜೆನ್ಸಿ ಅಂತ ಅದನ್ನ ಇಟ್ಕೋತಾ ಇದ್ದೀನಿ. ಆಮೇಲೆ ನನ್ನ ಫೋನ್ನ ಚಾರ್ಜ್ ಹಾಕಬೇಕು. ಚಾರ್ಜರ್ ಇದು ಹೋಗೋ ತನಕ ಚಾರ್ಜ್ ಆಗಲಿ ಇಟ್ಟಿರ್ತೀನಿ. ಆಮೇಲೆ ಸ್ಟಿಕ್ಕರ್ ನಮ್ಮಮ್ಮ ಹೊಡಿತಾರಪ್ಪ ನನಗೆ, ಅದೆಲ್ಲ ಇಟ್ಕೊಂಡು ಹೋಗಿಲ್ಲ ಅಂದರೆ ಜೋರಾಗಿ ಹೊಡಿತಾರೆ. ಯಸ್, ಇದನ್ನು ಜಿಪ್ ಹಾಕೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಈಗ. ಆಗೋದು ಡೌಟೇ ಅನ್ನಿಸ್ತಿದೆ. ಇಲ್ಲ, ಹಾಕ್ಕೋಬೋದು, ಆದರೆ ವಾಟರ್ ಬಾಟ್ಲ್ ಇಡೋಕ್ಕಾಗಲ್ಲ. ಟ್ರೈ ಮಾಡೋಣ ಬಾಯ್ಸ್. Yes, everything in my bag. ಲೋ ಆಗಲ್ಲ ಆಯ್ತಲ್ಲ, ಇದು ಹಂಗೆ ಸರಿ ಇಟ್ಟಿಲ್ಲ ನಾನು. ಚೆನ್ನಾಗಿದೆ ಅಲ್ಲ, ನಂಗೆ ತುಂಬಾ ಇಷ್ಟ ಆಯಿತು. ಒಂದು ದಿನಕ್ಕಾಗೋಷ್ಟು ಒಂದು ಸೆಟ್ ಬಟ್ಟೆ ಫುಲ್ಲು ಇದೆ ಇದರಲ್ಲಿ. ಆದರೂ ನೋಡಿ ಆ ಕಡೆಯಿಂದನೂ ಊದ್ಕೊಂಡಿದೆ, ನಂಗೆ ಎಲ್ಲೂ ಕಾಣ್ತಾ ಇಲ್ಲ. ಚೆನ್ನಾಗಿದೆ. ಇದರಲ್ಲಿ ಹೀಗೆ ನೆಕ್ಬೋದು. ಆ್ಯಂಡ್ ಇದನ್ನು ಯೂಸ್ ಮಾಡಿದ್ರೆ ಇದನ್ನ ಹಂಗೆ ಫುಲ್ ಒಳಗಡೆ ಹಾಕ್ಬಿಟ್ಟು ಹೀಗೆ, ಅಂದರೆ ಇದ್ರೊಳಗಡೆ ಜಾಸ್ತಿ ಐಟಮ್ ಇದೆ ಹೀಗೆ. ನನಗಂತೂ ತುಂಬ ಇಷ್ಟ ಆಯ್ತಿದ್ದು, ಇಷ್ಟ ಆಗಿ ತೊಗೊಂಡಿದ್ದು. ಈಗ ನನಗೆ ಆ್ಯಕ್ಚುಲಿ ಪಾಯಿಂಟ್ ಏನಾಗಿತ್ತಂದರೆ, ನಾನು ಇಲ್ಲಿಂದ ಬಸ್ಸಲ್ಲಿ ದೀಪಾಂಜಲಿ ನಗರ್ ತನಕ, ನಾರ್ಮಲಾಗಿ ಸ್ಯಾಟಲೈಟ್ ತನಕ ಹೋಗುತ್ತಲ್ಲ, ಅಲ್ಲಿ ತನಕ ಹೋಗ್ಬಿಟ್ಟು ಅದಾದಮೇಲೆ ಅಲ್ಲಿಂದ ನಾನು ಮತ್ತೆ ಮೆಟ್ರೋ ತೊಗೊಂಡು, ಅಂದರೆ ಇಲ್ಲಿಂದ ಕೆಂಗೇರಿಗೆ ಹೋಗೋಣ, ಕೆಂಗೇರಿಯಿಂದ ಮೆಜೆಸ್ಟಿಕ್ ತನಕ ಮೆಟ್ರೋ ತೊಗೊಳ್ಳೋಣ. ಅದಾದಮೇಲೆ ಮೆಟ್ರೋ ಎಲ್ಲ ಇದನ್ನ ಮೆಜೆಸ್ಟಿಕ್ ತನಕ ಹೋಗಿ ಅಲ್ಲಿ ದೊಡ್ಡಬಳ್ಳಾಪುರಕ್ಕೆ ಬಸ್ ಇಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸೊ ಅದು ಯಾಕೋ ವರ್ಕ್ ಆದಂಗೆ ಕಾಣ್ತಾ ಇಲ್ಲ. ಯಾಕಂದರೆ ಇವಾಗ ಮೂರಲ್ಲ ಆಗಿಬಿಡುತ್ತಲ್ವ, ಚೇಂಜ್ ಮಾಡಿ ಹೋಗೋಷ್ಟರಲ್ಲಿ ಹೆವಿ ಟೈಮ್ ಇಟ್ಬಿಡುತ್ತೆ. ಹಂಗೆ ಹೋದರೆ ನಾನು ಆಮೇಲೆ ಇಡೀ ದಿನ ಹೋಗ್ಬೇಕಾಗುತ್ತೆ ಅಂದ್ಬಿಟ್ಟು ಹೆಂಗಿದ್ರೂ 3 to 4 hours ಅಲ್ಲ 4 to 5 hours ಆಗ್ತಾಯಿದೆ. ಸೊ ಅದೇ 4 to 5 hoursಲ್ಲಿ ನಾನು ಯಾಕೆ ಟ್ರೈನಲ್ಲೇ ಹೋಗಬಾರ್ದು ಅಂತ ಅಂದ್ಕೊಂಡು ಟ್ರೈನ್ನ ಚೆಕ್ ಮಾಡಿದವಾಗ ಐ ಫೈನಲಿ ಫೌಂಡ್ ಒನ್ ಟ್ರೈನ್. ಅದು ಬಸವ ಎಕ್ಸ್ಪ್ರೆಸ್ಸು. ಇಲ್ಲಿಂದ 1:30ಗೆ ಹೊರಡುತ್ತದು. 1:30ಗೆ ಇಲ್ಲಿಂದ ಹೊರಟ್ರೆ 5:30ಗೆ ಆ್ಯಕ್ಚುಲಿ ದೊಡ್ಡಬಳ್ಳಾಪುರಕ್ಕೆ ರೀಚ್ ಆಗುತ್ತೆ. ಹೆಚ್ಚು ಕಡಿಮೆ ಅಂದರೂ 6 ಗಂಟೆ ಆಗಿಬಿಡುತ್ತೆ. ಸೊ ನನಗಲ್ಲಿ ಹೋದ್ಮೇಲೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಇರೋಲ್ಲ. ಈ ಥರ ಫ್ರಿಝಿ ಹೇರಲ್ಲಿ ನನಗೆ ಒಂಥರ ಹಿಂಸೆ ಅನಿಸ್ತಿರುತ್ತೆ. ಅದಕ್ಕೆ ಇಲ್ಲೇ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. 15 ಮಿನಿಟ್ಸಲ್ಲಿ ಮುಗಿಸ್ಕೊಂಡು ಝುಮ್ ಅಂತ ಹೋಗಿದೆ. ಸೊ ಹೇರ್ ಸ್ಟ್ರೈಟ್ನಿಂಗ್ ಏನಕ್ಕೆ ಮಾಡ್ಕೋತಾ ಇದ್ದೀನಿ ಅಂತಂದರೆ, ತುಂಬ ಫ್ರಿಝಿ ಆಗಿಬಿಟ್ಟಿತ್ತು ನನ್ನ ಕೂದಲು. ನಾನು ಸ್ನಾನ ಮಾಡಿದ್ಮೇಲೆ ಡ್ರೈ ಹಾಕಕ್ಕೆ ಹಾಗೆ ಬಿಟ್ಬಿಟ್ಟು ಅದು ಫುಲ್ ಒಂಥರ ಅಂದರೆ ಜಾಸ್ತಿ ಫ್ರಿಝ್ ಆಗಿಬಿಟ್ಟಿತ್ತು. ಆಯಿಲ್ ಹಾಕಿ ನಾನು ಸ್ನಾನ ಮಾಡಿದ್ದಿದ್ರೆ ಇಷ್ಟ ಆಗ್ತಾ ಇರಲಿಲ್ಲ. ಡ್ರೈ ಹೇರಲ್ಲಿ ನಾನು ಸ್ನಾನ ಮಾಡಿರೋದ್ರಿಂದ ಆ ಥರ ಆಗಿತ್ತು. ಅದರಿಂದ ಹಾಗೆ ರಫಾಗಿ ಒಂದು ಸ್ವಲ್ಪ ಸೆಕ್ಷನ್ಸ್ ಎಲ್ಲ ಏನೋ ತೊಗೊಳ್ದೆ ಬೇಗ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಅರ್ಧ ಕೂದಲು ಸ್ಟ್ರೈಟ್ ಆಗಿದೆ, ಅರ್ಧ ಆಗಿಲ್ಲ, ಕರೆಕ್ಟ್ ಆಯ್ತು. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು.
ಕರೆಂಟ್ ಏನೋ ಕಿತ್ತಾಕಿದ್ದಾರೆ ಅನ್ನೋಂಗೆಲ್ಲ ಇರಲ್ಲ, ಯಾಕಂದರೆ ಇವಾಗೆಲ್ಲ ಝೀರೋ ಬಿಲ್ಲಲ್ಲ. ನನಗೆ ಹೋದ ತಿಂಗಳು ಎಷ್ಟು ಬಂದಿತ್ತು, ₹1 ಬಂದಿತ್ತು. ಒಂದೇ ₹1 ಬಂದಿತ್ತು. ನಾನು ₹1 ಬಿಲ್ ಬಂದಿದೆ ಅಂತ ಅಂದ್ಕೊಂಡು ಜೋಶಲ್ಲಿದ್ದೆ. ಯಾರೋ ಬಂದರು ಗೈಸ್, ಪಕ್ಕದ ಮನೆಗೆ ಹೋಗೋ ಪಾರ್ಸಲೆಲ್ಲ ನಮ್ಮ ಮನೆಗೆ ಬರ್ತೀವಿ. ಅವ್ರು ಯಾಕೆ ಅಂತ ಗೊತ್ತಿಲ್ಲ, ನೋಡಿದವರೆಲ್ಲ ಬರ್ತಾರೆ ನಿಖಿತಾ ಅಂತಾರೆ. ಪಾಪ ಹುಡುಗಿ ಒಳಗಡೆ ಇರೋದೇ ಇಲ್ಲ ಜಾಸ್ತಿ ಹೊತ್ತು. ಒಂದೊಂದು ಸರ್ತಿ ಇರ್ತಾಳೆ, ಒಂದೊಂದು ಸರಿ ಇರಲ್ಲ. ನಾನು ಮನೇಲಿ ಇದ್ದವಾಗೆಲ್ಲ ಅವ್ಳು ಪಾರ್ಸಲ್ ಬರುತ್ತೆ, ಬಂದಾಗೆಲ್ಲ ನಮಗೆ ಹೇಳ್ತಾಳೆ, ಮೇಡಮ್ ನೀವೇ ನಿಖಿತಾ ಅಂತ. ಸಾಕು, ಇನ್ನು ಸ್ಟ್ರೈಟ್ನಿಂಗ್ ನಾನು ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ಲೇಟ್ ಆಗುತ್ತೆ. ನಮ್ಮ ಅಜ್ಜಿ ಆಲ್ರೆಡಿ ಫೋನ್ ಮಾಡ್ತಿದ್ದಾರೆ, 1 ನಿಮಿಷ. ನಾನು ನಮ್ಮ ಅಜ್ಜಿ ಫೋನ್ ಮಾಡಿದ್ದಾರೆ ಅಂತ ಅಂದ್ಕೊಂಡೆ, ನಮ್ಮಮ್ಮ ಎತ್ಕೊಬಿಟ್ರು ಫೋನ್ ಎತ್ಕೊಂಡು ಎಲ್ಲಿದೆಯಾ ಅಂತವ್ರೆ. ನಾನು ನೋಡಿದ್ರೆ ಇಲ್ಲಿ ವ್ಲಾಗ್ ಮಾಡಿಕೊಂಡು ಇಲ್ಲಿಂದಲ್ಲಿಗೆ ಓಡಾಡ್ತಾ ಇದ್ದೀನಿ. ಹೊರಗಡೆ ಬಟ್ಟೆಗಳನ್ನ ಹ್ಯಾಂಗ್ ಮಾಡಿದ್ದೆ, ಆ ಬಟ್ಟೆಗಳನ್ನ ಎತ್ಕೊಂಡ್ಬಂದು ಒಳಗಡೆ ಎಲ್ಲ ಹ್ಯಾಂಗ್ ಮಾಡಿ ಕ್ಯಾಬ್ ಬುಕ್ ಮಾಡಿಕೊಂಡು ಕೆಳಗಡೆ ಹೋಗುವೆ. ವಾಚ್ ಹಿಂಗೆ ಇಟ್ಕೊಳ್ತೀನಿ ಅಷ್ಟೇ. ಏನು ಮಾಡಲಿ, ನನಗೆ ಸ್ಪೇಸ್ ಆಗ್ತಾ ಇಲ್ಲ. ಅದರಲ್ಲಿ ಒಳಗಡೆ ಬಾಟ್ಲಲ್ಲಿ ಇಡೋಕ್ಕೆ ಜಾಗ ಇಲ್ಲ ಅಷ್ಟೇ. ಬಾಟ್ಲು ಮೇಲೆ ಇಟ್ಟಿದ್ದೀನಿ, ಹೊರಡುವ ಬನ್ನಿ ಗಾಯ್ಸ್. ಇವತ್ತು ಕ್ಯಾಮ್ರಾ ಆ್ಯಂಗಲ್ ಇರ್ತಿದ್ದೀನಿ ನಾನು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗಿದೆ ವಿನಂತಿ. ಯಾಕಂದರೆ ಫುಲ್ ಅರ್ಜೆಂಟು. ನಾನು ಐಬ್ರೋಸು ಮಾಡಿಸಿಲ್ಲ, ಅದೊಂದು ಬೇಜಾರಾಗ್ತಾಯಿದೆ ನನಗೆ. ಒಳ್ಳೆ ತೀರ ಮಟ್ಟ ಪೇಪರ್ ಹೇಳಿದ್ದಂಗಿದ್ದೀನಿ ಅನ್ನಿಸ್ತಿದೆ. ಹೊರಡುವ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ, ಕೆಳಗಡೆ ಹೋಗಿ ಕ್ಯಾಬ್ ಬುಕ್ ಮಾಡಿ ಕ್ಯಾಬ್ ಒಳಗಡೆ ಕೂತು ಮತ್ತೆ ಕಂಟಿನ್ಯೂ ಮಾಡಬೇಕು. ಓಕೆ, ಅಲ್ಲಿ ತನಕ ವೇಟ್ ಮಾಡಿ. ಅಂತೂ ಇಂತೂ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಮುಂಚೆ ನಾನು ಹೊರಟೆ. ರೈಲ್ವೆ ಸ್ಟೇಷನ್ ಹತ್ರನೇ ಇರೋದ್ರಿಂದ ಬೇಗನೆ ಹೋಗ್ಬೋದು ಅಂತ ಅಂದ್ಬಿಟ್ಟು. ಸೊ 1:15 ಇದ್ದೀನಿ ನನ್ನ ಟ್ರೈನ್, ಅದಕ್ಕೆ ನಾನೊಂದು 1 ಗಂಟೆಗೆ ಬಿಟ್ಟೆ. ಹಂಗೆ ನಮ್ಮ ಕಾಲೇಜ್ ಎದುರುಗಡೆನೇ ಹೋಗ್ತಾಯಿದ್ರು. ಸೊ ನೋಡಿ, ಇದೇ ನಮ್ಮ ಕಾಲೇಜ್, ನಾನು ಓದ್ತಾ ಇರೋ ಕಾಲೇಜ್. ಇದು ಮೈಸೂರಲ್ಲಿ JSS ಮೆಡಿಕಲ್ ಕಾಲೇಜ್. ಸೊ ದಿಸ್ ಇಸ್ ಮೈ ಕಾಲೇಜ್. ಸೊ ನಂದು D4ಅಲ್ಲಿದೆ, ಹೋಗಬೇಕು. ಹುಡುಗದೇ ಬೇಡ, ಇದ್ರಲ್ಲಿ ಫೈನಲ್ ಆಗಿ ನನಗೆ ಸೀಟ್ ಸಿಕ್ತು. ಸೀಟ್ ಸಿಕ್ಕಿದ ಮೇಲೆ ಕುತ್ಕೊಂಡು ಒಂದು 2 ನಿಮಿಷಕ್ಕೆ ಮಳೆ ಬರೋಕ್ಕೆ ಶುರುವಾಯಿತು. ಜೋರು ಮಳೆ. ನಾನು ಏನೋ ಸೌಂಡ್ ಬರ್ತಿದ್ದಿಲ್ಲ ಅಂತಂದರೆ ಮಳೆ. ಟ್ರೈನಲ್ಲಿ ಕಿಟಕಿ ಪಕ್ಕ ಅದು ಸಿಂಗಲ್ ಸೀಟಿಂಗ್ ಸಿಗೋದೇ ಕಷ್ಟ, ಅಂಥದ್ರಲ್ಲೂ ಮಳೆ ಬಂದುಬಿಟ್ರೆ ಇನ್ನೂ ಕಷ್ಟ. 2000 years later. ಸೊ ಫೈನಲಿ ಬಂದಿದ್ದೀನಿ. ಬಸ್ ಸ್ಟಾಪ್ ಹತ್ರಕ್ಕೆ ಹೋಗೋದಕ್ಕೆ ಒಂದು ಆಟೋ ತೊಗೊಂಡೆ. ಆಟೋಯಿಂದ ನಾನು ಮತ್ತಲ್ಲೂ ವೆಯ್ಟ್ ಮಾಡಿದೆ. ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ಬಂದು ನನ್ನ ಮನೆಯಿಂದ ಪಿಕ್ ಮಾಡಿದ್ರು. ಸೊ ಮನೆ ತುಂಬ ದೂರ, ಅಲ್ಲಿಗೆ ಬಸ್ಸು ರೇರ್ ಇದೆ, ಅದಕ್ಕೆ ಬಂದು ಪಿಕ್ ಮಾಡಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಊರ ಎಂಟ್ರೆನ್ಸ್ಗೆ ಈ ಥರ ಲೈಟಿಂಗ್ ಎಲ್ಲ ಹಾಕಿದ್ರು. ತುಂಬ ವರ್ಷಗಳಾಗ್ಬಿಟ್ಟಿದೆ ನಾನು ಒಂದು ಜಾತ್ರೆನ ಅಟೆಂಡ್ ಮಾಡಿ. ಅದರಿಂದ ಹೆವಿ ಲೈಟಿಂಗ್ಸು, ಈ ಥರ ಜನಗಳನ್ನೆಲ್ಲ ನೋಡಿ, ಆಮೇಲೆ ದೇವಸ್ಥಾನಕ್ಕೆಲ್ಲ ಲೈಟಿಂಗ್ ಮಾಡಿರೋದು ಅದೆಲ್ಲ ನೋಡಿ ತುಂಬಾ ಖುಷಿ ಆಯಿತು. 3 ದಿನದಿಂದ ನಡೀತಿತ್ತು ಜಾತ್ರೆ. 2 ದಿನದಿಂದ ಸ್ವೀಟ್ ಅಡುಗೆಗಳು ಅದೇ ಇತ್ತು, ಕರ್ಗ ಇಲ್ಲ. ಸೊ ಇದು ಕೊನೆ ದಿನ ನಾನು ಹೋಗಿದ್ದಿದ್ದು, ಅದರಿಂದ ಎಲ್ಲ ನಾನ್ ವೆಜ್ ಮಾಡಿದರು. ಕೊನೆ ದಿನ ಆಗಿರೋದ್ರಿಂದ ಸೊ ಊರು ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲೋದ್ರೂ ನಾನ್ ವೆಜ್ದೇ ಘಮ ಬರ್ತಾಯಿತ್ತು. ಆ್ಯಂಡ್ ಒಬ್ಬೊಬ್ಬರು ಮನೆಯಲ್ಲೂ ಆರತಿಗಳಿಗೆ ರೆಡಿ ಮಾಡ್ಕೋತಾಯಿದ್ರು. ಅದೆಲ್ಲ ನೋಡೋಕ್ಕೆ ಎಷ್ಟು ಚಂದ ಅನ್ನಿಸ್ತಿತ್ತು.
ಸಿಟಿ ಲೈಫ್ಗೆ ಅಂತ ಬಂದ್ಬಿಟ್ಟು ನಾನು ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತಲೂ ಅನ್ನಿಸ್ತು. ಆದರೆ ಏನೂ ಮಾಡೋಕ್ಕಾಗಲ್ಲ, ಕಾಲೇಜ್ ಆಫೀಸ್ ಅಂತ ಇರೋದ್ರಿಂದ ಹೋಗಿ ಎಲ್ಲೂ ಹಳ್ಳಿಗಳಲ್ಲಿ ಇಂಥ ಟೈಮಲ್ಲೆಲ್ಲ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಒಂದು 3-4 ದಿನ ರಜಾ ಅಂತೆಲ್ಲ ಹಾಕ್ಬಿಟ್ಟು, ಅದರಿಂದ ಈಗ ಸಿಕ್ಕಿದಾಗೆಲ್ಲ ಹೋಗ್ಬೇಕಂತ ಅಂದ್ಬಿಟ್ಟೆ ಇವತ್ತು ಡಿಸೈಡ್ ಮಾಡ್ಕೊಂಡು ಹೊರಟೆ. ಅದೇ ಹಾಯ್. ಸೊ ಇಲ್ಲಿಗೆ ಬಂದಮೇಲೆ ನಾನು ನಮ್ಮ ಮಾವನ ಮನೆ ಹತ್ರ ಬಂದೆ. ಇಲ್ಲಿ ತುಂಬ ಜನ ರಿಲೇಟಿವ್ಸ್ ಇದ್ದಾರೆ, ಆದರೆ ನಾವು ಈ ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ಅಮ್ಮ ಒಬ್ಬಟ್ಟು ಮಾಡ್ತಾಯಿದ್ರು, ನಮ್ಮಮ್ಮನೂ ನಮ್ಮ ಮಾವ ಸೇರಿಕೊಂಡು. ಮನೆ ಒಳಗಡೆ ಎಲ್ಲೂ ಜಾಗನೇ ಇಲ್ಲ ಅಂತ ಎಲ್ಲ ಅಂಗಳಕ್ಕೆ ಬಂದುಬಿಟ್ಟಿದ್ರು ಅಡುಗೆ ಮಾಡೋದಕ್ಕೆ. ಒಳಗಡೆ ಒಂದಷ್ಟು ಅಡುಗೆ ನಡೀತಿತ್ತು, ಹೊರಗಡೆ ಇನ್ನೊಂದಷ್ಟು ಅಡುಗೆಗಳು ನಡೀತಿತ್ತು. ಒಂದು ಕಡೆ ಆರತಿ ರೆಡಿ ಆಗ್ತಾಯಿತ್ತು. ಹಾಗೆ ನಮ್ಮಮ್ಮ ನೋಡಿದ್ರೆ ಫುಲ್ಲು ಬೆವ್ತೋಗ್ಬಿಟ್ಟಿದ್ದಾರೆ ಬೆಳಿಗ್ಗೆಯಿಂದ ಅಡುಗೆ ಅದು ಇದು ಅಂತೆಲ್ಲ ಮಾಡಿಕೊಂಡು. ನಾವು ಹೋದಾಗ ರಸಮ್ ಮಾಡ್ತಿದ್ರು, ಇವಾಗ ಹೋಳಿಗೆ ಮಾಡ್ತಿದ್ದಾರೆ. ನಾನು ಅದಕ್ಕೆ ಅವ್ರಿಗೆ ರೇಗ್ಸ್ ಮಾಡ್ಕೊಂಡು ಕೇಳ್ತಾ ಇದ್ದೆ ಏನು ಮಾಡ್ತಿದ್ದೀರಾ ಅಂತ. ಆದರೆ ನೋಡೋಕ್ಕೆ ಒಂಥರ ಚಂದ ಅನಿಸುತ್ತೆ, ಯಾಕಂದರೆ ಹಿಂಗೆ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಅಡುಗೆ ಮಾಡೋದು, ಊಟ ಮಾಡೋದು, ಹರಟೆ ಹೊಡೆಯೋದು ಒಂಥರ ಚಂದ. ನಾನು ಒಬ್ಬಳೇ ಇದ್ದು ಬೇತಾಳ ಥರ. ಜನ ಯಾರಾದರೂ ಬಂದರೆ ಖುಷಿ ಅನ್ಸುತ್ತೆ ನನಗೆ. ಮೊಮ್ಮಗಳು ನೋಡಿದ್ದು ಕೊಂಡ್ಬಿಟ್ಟವಳೆ. ಅದೇ ಮಣೆ ಕೇಳಿದೆ, ಆಂಟಿ ಕೊಡ್ಲಿಲ್ಲ. ಚಪಾತಿ ಮಣೆ. ನೀವು ಜಾತ್ರೆಗಳನ್ನೆಲ್ಲ ಅಟೆಂಡ್ ಮಾಡ್ತೀರಾ ಅವಾಗವಾಗ ಅನ್ನೋದಾದ್ರೆ ನಿಮಗೆ ಗೊತ್ತಿರ್ತಿದೆ ಏನಂತ. ಆರತಿಗೆ ರೆಡಿ ಮಾಡೋದು, ಪ್ರೈಸ್ ಎಲ್ಲ ಇರುತ್ತೆ ಇದಕ್ಕೆ. ಇವರು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ರು ಚಿಕ್ಕದಾಗಿ. ಹಾಗೆ ನಮ್ಮಮ್ಮ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಕಡೆ ನಮ್ಮ ಮಾವ ಬೇಯಿಸೋದಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ರು. ಮುಗಿಸೋ ಅಷ್ಟರಲ್ಲಿ ಇಬ್ರಿಗೂ ಹಬೆ ತುಂಬಿಕೊಂಡು ಶೆಕೆ ಇಳಿತಿತ್ತು ಅವರಿಬ್ರಿಗೂ. ಪಾಪ ಅನ್ನಿಸ್ತಾ ಇತ್ತು ಇಬ್ಬರೂ ನೋಡಿದ್ರೆ. ಫುಲ್ ಎಂಡ್ ತನಕ ಅಮ್ಮನೇ ಕೂತಿದ್ದು, ಯಾಕಂದರೆ ನಮ್ಮ ಮಾವ ಮಧ್ಯದಲ್ಲಿ ಶೆಕೆ ತಡ್ಕೊಳಕ್ಕಂತೆ ಎದ್ದೋದ್ರು. ಆಮೇಲೆ ನಮ್ಮ ಅತ್ತೆ ಬಂದರು ಅದನ್ನು ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಹೀಗೆ ಅಲ್ವಾ ರಿಲೇಟಿವ್ಸ್ ಅಂದರೆ ಒಬ್ರಿಗೊಬ್ರು ಆಗ್ತಾರೆ ಎಲ್ಲ ಕೆಲ್ಸಕ್ಕೂ. ಒಟ್ಟು ಸೇರ್ಕೊಂಡು ಮಾಡಿದ್ರೆ ಖುಷಿ ಇರುತ್ತೆ ಅಂತ. ನಾನು ಇವ್ರನ್ನ ತಾತ ಅಂತ ಕರಿತಿದ್ದಂತೆ, ನಂಗೆ ಗೊತ್ತಿಲ್ಲ, ಅಷ್ಟೊಂದು ನೆನಪಿಲ್ಲ. ಅವ್ರ ನಮ್ಮ ಅತ್ತೆ, ಹಾಯ್ ಅತ್ತೆ. ಅವ್ರ ನಮ್ಮ ಮಾವ ಒಬ್ಬಟ್ಟು ಬೇಯಿಸ್ತಾರೆ. ಇವ್ರ ನಮ್ಮಮ್ಮ. ಇಲ್ಲಿ ಆರ್ತಿ. ಎಲ್ಲಿಗೆ ನಾನು ಒಳಕ್ ಬಂದ್ರೆ ನೋಡಾಬಿಡ್ತಿದ್ದೆ. ಏನಾರು ಅವಾಗ ಲೈಟಾಗಿ ಬಿಳಿ ಕೂದಲು ಏನಾರ ಇತ್ತಾ? ಏನೋ ಯಾರಿಗೆ ಗೊತ್ತು. ಅದಾಕಿಲ್ವಾ? ಕೂತ್ಕೋ. ಯೂಟ್ಯೂಬ್ ಆಯ್ತಾ? ತಿರ್ಗೋ. ನನ್ನ ತಂಗಿ ಅವಳು ಆರತಿ ಎತ್ಕೊಂಡು ಹೋಗ್ತಾರಳು ಇವತ್ತು. ಹಿಂದೆಗಡೆ ತಿರ್ಗೋ. ಅದೇನಾಗಿತ್ತು ಹೇಳು? ಅದು ಉದ್ರಿಸ್ಕೊಂಡು ಬಾಲ ಮಾಡ್ಕೊಂಡು ಓಡಾಡ್ತಾ ಇದ್ಲ ಎಲ್ಲ ಕಡೆ. ಇವ್ರಾಗ ಮೂಲೆ ಸೇರ್ಕೊಬಿಟ್ರು. ಯಾರು ಇವರು? ಎಷ್ಟೊತ್ರಿ ನಿಮ್ಗೆ ಕೆಲ್ಸ ಕೊಟ್ಟು ಎಷ್ಟೊತ್ರಿ ಆಗಿರೋದು? ಎಷ್ಟೊತ್ರಿ ಒಬ್ಬಟ್ಟು ಮಾಡೋದು ನೀವು? ಒಂದೆರಡು ಒಬ್ಬಟ್ಟು ಹಂಗೆ ಬ್ಯಾಗ್ ಹಾಕೊಬಿಡೋದು, ಅದೇ ಪೇಮೆಂಟು. ಚಿಂತೆ ಅಂದಿರೋ ಸಂತೆಲ್ಲೂ ನಿದ್ದೆ ನಂಗೆ. ಮಕ್ಳು ಎಲ್ಲ ಕಡೆ ನಿದ್ದೆ ಹೊಡಿತಾವೆ. ಅದು ತಣ್ಣಗತ್ತವಲ್ಲ, ಅವಾಗ ಅವು ಒಂದ್ರ ಮೇಲೆ ಒಂದು ಸ್ವಲ್ಪ ಮೇಲ್ ಬರೀತಾರ. ಯಾರಿಗೆಲ್ಲ ಒಬ್ಬಟ್ಟು ಬೇಕು ಬಂದು ನಮ್ಮ ಅಮ್ಮನ ಕೇಳಿ ಕೊಡ್ತಾರೆ. ನಮ್ಮ ಮಾವನ್ ಕೇಳಿ ಫಸ್ಟು ಹೋದ್ ಬೇಯಿಸ್ಕೊಂಡು ಕೂತವ್ರಲ್ಲಿ. ನಾನು ಕೊಡೋದು ತಿನ್ನಾಗಲ್ಲ, ಅವ್ರು ಕೊಡೋದು. ಇವರಿಬ್ರು ಶೆಫ್ಸ್ ಆಫ್ ದಿ ಫಂಕ್ಷನ್. ಒಬ್ಬಟ್ಟು ಮಾಡೋದಾದ್ರು ಇವರಿಬ್ರೇ, ಮುದ್ದೆ ಮಾಡೋದಾದ್ರು ಇವರಿಬ್ರೇ, ತೊಳ್ಸೋದಾದ್ರು ಅದನ್ನ ಇವರಿಬ್ರೇ, ಬಡ್ಸೋದೇ ಇವರಿಬ್ರೇನಾ? ಆರತಿ ಇರೋದು 3 ಗಂಟೆಗಂತೆ ಬೆಳಗಿನ ಜಾವ. ನಮ್ಮ ಅಜ್ಜಿ ಇಲ್ಲಿ ಮಾತಾಡ್ಕೊಂಡು ಓಡಾಡ್ತಿದ್ದಾರೆ. ಹಾಯ್ ಅಜ್ಜಿ. ಹಾಯ್. ಏನು ಇಷ್ಟೊತ್ತಿಗೆ ಆರತಿ? 3 ಗಂಟೆಗೆ. ಕೇಳಿಸ್ಕೊಂಡ್ರ? ಊರೆಲ್ಲ ಜಗಮಗ ಅಂತಿದೆ, ಖುಷಿಯಾಗಿದ್ದಾರೆ ಎಲ್ಲರೂ.
ನಾನು ನೋಡ್ತೀರಾ ಕಾಣಿಸುತ್ತಾ ಇಲ್ವೋ ನಂಗೆ ಗೊತ್ತಿಲ್ಲ. ಇದಿಷ್ಟು ನಮ್ಮ ಅತ್ತೆನೇ ಬಿಡಿಸ್ತಾರಂತೆ. ಬಿಡಿಸ್ತೀರಾ? ಪಕ್ಕ ಯಾರು ಹೆಲ್ಪ್ ಮಾಡಲ್ಲ, ಎದ್ದೋಗ್ತೀವಿ. ಅದಷ್ಟು ಬಿಡಿಸ್ಬೇಕು, ಅದನ್ನಷ್ಟು ಅವ್ರೊಬ್ಬರೇ ಬಿಡಿಸ್ತಾರೆ ಅಂತ. ಹ್ಞೂ ಅಲ್ವಾ, ನಾವು ಯಾರು ಏನು ಹೆಲ್ಪ್ ಮಾಡೋದು ಬೇಡ, ಎದ್ದೋಗ್ಬಿಡೋಣ. ಇಲ್ಲಪ್ಪ ಎದ್ದೋಗ್ತೀವಿ ನಾವು, ಫುಲ್ ಕೆಪಾಸಿಟಿ ನಿಮಗೆ, ಸ್ಟ್ರಾಂಗ್. ಬೆಳಗ್ಗೆ ತನಕ ಬಿಡಿಸ್ಕೊಂಡಿರ್ಬೇಕು, ಅಲ್ಲೇನೋ ಮಾಡ್ತಾ ಇದ್ದಾರೆ. ಬರ್ಬೇಕಾ? ಸೊ ಆರತಿ ಇನ್ನೂ ಲೇಟ್ ಇದ್ದಿದ್ದರಿಂದ ಇನ್ನೂ ದೇವ್ರನ್ನ ಹೊರಡಿಸ್ತಾ ಇದ್ರು. ಇವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಮೂಲೆಯಿಂದ ಗರ್ಭಗುಡಿ ಹತ್ರಕ್ಕೆ ಹೋಗ್ತಾ ಇತ್ತು ದೇವರು. ಸೊ ಅಲ್ಲಿಗೆಲ್ಲರೂ ನಾವು ನಡ್ಕೊಂಡು ಹೋದ್ವಿ. ಮನೇಲೆ ಕೂತಿದ್ರೆ ನಿದ್ದೆ ಬಂದುಬಿಡುತ್ತೆ, ಮಧ್ಯರಾತ್ರಿ ತನಕ ಎದ್ದಿರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಜನಗಳೆಲ್ಲ ಇರುವಾಗ ಅವ್ರ ಜೊತೆಯಲ್ಲಿದ್ದರೆ ಒಂಥರ ಖುಷಿ ಇರುತ್ತೆ. ಆಮೇಲೆ ದೇವ್ರದ್ದು ಈ ಥರ ಕುಣಿತ ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನನ್ನ ತಂಗಿ ಜೊತೆ ಹೋಗಿದ್ದೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನನಗೆ ತುಂಬ ವರ್ಷಗಳಾಗಿದೆ ಈ ಥರದ್ದೆಲ್ಲ ನೋಡಿ, ಖುಷಿ ಆಗ್ತಾಯಿತ್ತು. ದೇವಿ ಹಾಗೆ ಗರ್ಭಗುಡಿ ತನಕ ಬಂದ ಮೇಲೆ ನಾವಲ್ಲಿ ಆರತಿ ಎಲ್ಲ ಮಾಡಿದ್ರು, ಪೂಜೆ ಎಲ್ಲ ಮಾಡಿದ್ರು. ಸೊ ದರ್ಶನ ಮಾಡಿಕೊಂಡು ನಾವಲ್ಲಿಂದ ವಾಪಸ್ ಬರೋಣ ಅಂತ ಅಂದ್ಕೊಂಡ್ವಿ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಂದಮೇಲೆ ಒಂದು ಡ್ಯಾನ್ಸ್ ಕ್ಲಿಪ್ನ ನಾನು ಮಿಸ್ ಮಾಡ್ಕೊಂಬಿಟ್ಟೆ. ತುಂಬ ಚೆನ್ನಾಗಿ ಮಾಡಿದ್ರು, ತಗೋಬೇಕಂತ ಇವಾಗ ಅನ್ನಿಸ್ತಿದೆ. ಏನು ಮಾಡು ಮತ್ತೆ ಅಲ್ಲಿದ್ದೇ ಹೋಗ್ಬೋದು. ಸೊ 3:30 ಆಗಿತ್ತು. ನಾವಿಬ್ಬರು, ನನಗೆ ನನ್ನ ತಂಗಿಗೆ ಇಬ್ರಿಗೂ ಕಣ್ಣು ಇಳೀತಿತ್ತು, ಕುತ್ಕೊಂಡಿದ್ವಿ. ಅಷ್ಟರಲ್ಲಿ ಬಂದರು ಆರತಿನ ತೊಗೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು. ಒಂದೊಂದು ಮನೆಗೆ ಹೋಗಿ ಆರತಿನ ಎತ್ತಿಸ್ಕೊಂಡು ಬರ್ತಾರೆ. ನಿಮಗೆ ಗೊತ್ತಿರುತ್ತೆ, ನೀವು ಜಾತ್ರೆಗಳಿಗೆ ಹೋಗೋದಾದರೆ ಅಥವಾ ನೀವು ನಿಮ್ಮೂರ ಜಾತ್ರೆಗಳಲ್ಲಿ ನೀವು ಇದೇ ಥರ ಆರತಿ ತೆಗ್ದಿರೋದಾದರೆ. ಸೊ ನಾವು ಹಾಗೆ ಎಲ್ಲ ಒಂದೊಂದು ಆರತಿಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಕೆಲವ್ರು ದುಡ್ಡು ಕೊಟ್ಟು ಮಾಡಿಸಿದ್ರು, ಕಾಂಪಿಟೇಷನ್ ಆಗಿರೋದ್ರಿಂದ. ಇನ್ನು ಕೆಲವರು ದೇವ್ರಿಗೋಸ್ಕರ ಅಲ್ವಾ ಅನ್ನೋ ರೀತಿ ಅವ್ರವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮನೇಲೇ ಮಾಡ್ಕೊಂಡಿದ್ರು. ನೋಡೋಕ್ಕಂತೂ 2 ಕಣ್ಣು ನಿಜವಾಗ್ಲೂ ಸಾಲ್ತಾ ಇರಲಿಲ್ಲ, ಒಂದಕ್ಕಿಂತ ಒಂದು ಅನ್ನಂಗಿತ್ತು. ಕೆಲವು ಮಿನಿ ಕರ್ಗ ಥರನೇ ಇತ್ತು. ಇನ್ನು ಕೆಲವು ಕಲರ್ಫುಲ್ಲಾಗಿ ಎಷ್ಟೊಂದು ಕಲರ್ಸ್ ಹೂವು ಎಲ್ಲ ಯೂಸ್ ಮಾಡಿ, ಕೆಲವರು ಇನ್ನೂ ಕ್ರಿಯೇಟಿವ್ ಆಗಿ ಲೈಟಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ, ಬ್ಯಾಟ್ರಿ ಹಾಕ್ಬಿಟ್ಟು. ನೋಡೋಕ್ಕೆ ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ನಿಮ್ಗೇನಾದರೂ ಈ ಥರದ್ದೆಲ್ಲ ಚಾನ್ಸ್ ಸಿಕ್ಕಿದ್ರೆ ಜಾತ್ರೆಗಳಿಗೆ ಹೋಗೋದಕ್ಕೆ, ನಿಮ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ದಯವಿಟ್ಟು ಹೋಗಿ, ಇನ್ನೂ ಚೆನ್ನಾಗಿರುತ್ತೆ. ಮುಗಿಸ್ಕೊಂಡು ಮೊದಲನೇ ಆಗ್ತಿನ ನಾನು ನನ್ನ ತಂಗಿ ಬರ್ತಾಯಿದ್ದೀವಿ. ಅವಳು ಹೊತ್ಕೊಂಡಿದ್ಲು, ಅವಳಿಗೆ ಸಾಕಾಯಿತು, ಕೈ ನೋವು ಬಂತು ಅಂದ್ಬಿಟ್ಟು ನಾನು ಶಿಫ್ಟ್ ಮಾಡಿಸ್ಕೊಂಡಿದ್ದೆ. ನನ್ನ ತಮ್ಮಂಗೆ ಕೊಟ್ಟಿದ್ರೆ ಅವ್ನು ವಿಡಿಯೋ ಮಾಡ್ತಿದ್ದಾನೆ ಇದನ್ನು. ಅವನು ಮನೆಗೆ ಹೋಗೋ ತನಕನೂ ವಿಡಿಯೋ ಮಾಡಿದ್ದಾನೆ, ನಾನು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ನಮಗಂತೂ ಸಾಕಾಗೋಗ್ಬಿಟ್ಟಿತ್ತು ಮೊದಲನೇ ಆರತಿ ಅಷ್ಟೊತ್ತಿಗೆ. ಇನ್ನು 2ನೇ 3ನೇ ಆರತಿ ಮುಗಿಸ್ಕೊಂಡು ನಾ ಹೊರಟೆ ಅಲ್ಲಿಂದ. ಹಾಯ್ ಬಂಗಲಿ, ಬುಜ್ಜಿ ಬಂಗಲಿ. ಫೋನು ಬೇಕು ನಿಮಗೆ? ಫೋನ್ ಬೇಕಾ ನಿಮಗೆ? ಫೋನು ಬೇಕಾ ನಿಮಗೆ? ಬರ್ತೀರಾ ನನ್ನ ಹತ್ರ? ಬರ್ತೀರಾ? ನಿಂಗೆ ಬಟ್ಟೆ ಕೊಡಿಸ್ತಿದ್ದೆ, ನೀನು ಇದೆಯಾ ಅಂತ ಗೊತ್ತಿದ್ರೆ ಬಟ್ಟೆ ತಗೊಂಡು ಬರ್ತಿದ್ದೆ. ಅಯ್ಯಯ್ಯ ಫುಲ್ ಆಚಿಕೆ. ನೋಡು ಬಚ್ಚೆ ತಗೊಬಚ್ಚಿದ್ಯೋ, ಬಚ್ಚೆ ಬೇಕಾ ಮಗನೇ? ಹಾಯ್ ಮಾಡು, ಹಾಯ್. ಎಸ್, ಹಾಯ್ ಫೈ. ಅವಳು ನನ್ನ ತಂಗಿ ಶ್ರೀ ಅಂತ ಹೇಳಿ, ನನ್ನ ಅತ್ತೆ ಮಗಳು.
ಸೊ ಮುದ್ದಾಗಿದ್ಲು. ಅವಳಿಗೆ ಯಾರ ಹತ್ರನೂ ಅಷ್ಟು ಮಾತಾಡ್ತಿರ್ಲಿಲ್ಲ, ನಗಾಡ್ತಿರ್ಲಿಲ್ಲ. ಬಟ್ ನನ್ನ ಹತ್ರ ನನ್ನ ತಮ್ಮನ ಹತ್ರ ಒಂದು ಸ್ವಲ್ಪ ಮಾತಾಡಿ ನಗಾಡ್ತಿದ್ಲು. ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ನಾವು 2:15 ಮಾಡ್ಕೊಂಡ್ವಿ. ನನಗೆ ವರ್ಕ್ ಫ್ರಮ್ ಹೋಮ್ ಆಯಿತು, ಯಾಕಂದರೆ ನನಗೆ ಮೈಸೂರಿಗೆ ರೀಚ್ ಆಗಬೇಕು. ನಾನು 5 ಗಂಟೆ ಅಷ್ಟರಲ್ಲಿ ಅಂದ್ಕೊಂಡಿದ್ದೆ ಬೆಳಿಗ್ಗೆ ಬೇಗ ಹೊರಡೋಣ ಅಂತ. ಬಿಟ್ಕೊಡ್ಲಿಲ್ಲ ಯಾರು, ಊಟ ಮಾಡ್ಕೊಂಡು ಹೋಗುತ್ತಾ ಲೇಟ್ ಮಾಡಿಬಿಟ್ರು. ಇರಲಿ ಹೋಗಲಿ, ರಿಲೇಟಿವ್ಸ್ ಜೊತೆ ಟೈಮ್ ಸಿಗೋದೇ ಒಂದಿನ ಅಲ್ವಾ, ಸರಿ ಆಯಿತು ಅಂತ ನಾನು ಸುಮ್ಮನಾದೆ. ಆಮೇಲೆ ನಮ್ಮ ಅತ್ತೆ ಮಾವನು ಹೇಗೋ ಹೊರಟಿದ್ರಲ್ಲ ಅಂತ ಅಂದ್ಬಿಟ್ಟು ನನ್ನ ಯಲಹಂಕದಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಹತ್ತಿಸ್ಕೊಂಡ್ರು. ಅದರಿಂದ ಅಮ್ಮಂಗೂ ಮತ್ತು ಅಜ್ಜಿಗೂ ಕೆಂಗೇರಿಗೆ ಅಲ್ಲೇ ಬಸ್ ಸಿಗುತ್ತೆ ಅಂತ ಅವರು ನನ್ನ ಜೊತೆನೇ ಬರ್ತಿದ್ದಾರೆ. ಎಲ್ಲ ಒಟ್ಟಿಗೆ ಹೊರಟ್ವಿ. ಅಲ್ಲಿಂದ ಯಲಹಂಕದಲ್ಲಿ ನನ್ನ ಡ್ರಾಪ್ ಮಾಡಿದ್ರು. ನಾನು ಅಲ್ಲಿಂದ ಯಶವಂತಪುರಕ್ಕೆ ಹೋಗಿ ಯಶವಂತಪುರ ಬಸ್ ಸ್ಟಾಪಿಂದ ನಾನು ಮತ್ತೆ ರೈಲ್ವೆ ಸ್ಟೇಷನ್ ತನಕ ಹೋಗಿ ಇನ್ನೊಂದು ಬಸ್ಸಲ್ಲಿ ಅಲ್ಲಿ 2 ಬಸ್ ಆಯಿತು. ಅದಾದಮೇಲೆ ಅಲ್ಲಿಂದ ನಡ್ಕೊಂಡು ಬೇರೆ ಹೋಗ್ಬೇಕು ಒಂದು ಸ್ವಲ್ಪ ದೂರ ಯಶವಂತಪುರ ರೈಲ್ವೆ ಸ್ಟೇಷನ್. ಅಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಿ ಒಳಗಡೆ ಟಿಕೆಟ್ ತೊಗೊಳ್ಳೋ ಅಷ್ಟರಲ್ಲಿ ಟೈಮೇ ಆಗ್ಬಿಟ್ಟಿತ್ತು. ಅಲ್ಲಿಂದ ಮೈಸೂರಿಗೆ ಬರೋ ಅಷ್ಟರಲ್ಲಿ ನೈಟ್ 9 ಗಂಟೆ 9:15 ಆಗಿಬಿಟ್ಟಿತ್ತು. ಬರ್ತಾ ಪಾರ್ಸಲ್ ತೊಗೊಂಡು ಬಂದೆ, ಹಾಗೆ ಊಟ ಮಾಡಿದೆ. ಸೊ ಹೀಗಿತ್ತು ನನ್ನ ದಿನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೇರೆಯವ್ರಿಗೂ ಹೇಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಅವ್ರಿಗೂ ನೋಡೋದಕ್ಕೆ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.